ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಈಗಲೇ ಮಾತಾ ಮೋಕೆಡೆ ಎತ್ಕೊಂಡು ಹೊಸ ಕೊರಂತೆ ಇಂಥ ಸುದ್ದಿ ಪಂಚಗಳು ಶುರು ಮಾಡ್ತಂದ್ರು. ಇತ್ತೆ ಇನ್ನಿತ ಸುದ್ದಿ ತಿರ್ಲೆಂಕೇಳಿ. ಸನಾತನ ಸಂಸ್ಥೆ ಹಿಂದೂ ಜನಜಾಗೃತಿ ಸಮಿತಿ ವತಿಯದು ಗುರುಪೂರ್ಣಿಮಾ ಮಹೋತ್ಸವ ದಿಡ್ಡೋಡಿಡು ಸ್ಥಾವರ ಸ್ಥಾಪಿಸಾಯರ ಬುಟ್ಪುಜ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್. ಸೋಮೇಶ್ವರ ಗ್ರಾಮ ಪಂಚಾಯತ್ ಉಪಚುನಾವಣೆ ಚೇತನ್ ನಗರ 5ನೇ ವಾರ್ಡ್ದು ಬಿಜೆಪಿ ಬೆಂಬಲಿತ ಶ್ರೀಮತಿ ಶಾಲಿನಿ ನಾಮಪತ್ರ ಸಲ್ಲಿಕೆ. ತೊಕ್ಕೋಡು ಕೆರೆಬೈಲ್ ರುಕ್ಸಾನಾ ಕಾಂಪ್ಲೆಕ್ಸ್ ಅಂಗಡಿಲೆಗ್ ಚರಂಡಿ ನೀರು ಪೊಗ್ಗುದು ಸಾಮಾನ್ ಪುರ ಹಾಳು ಅಂಗಡಿ ಮಾಲೀಕರದ ಆರೋಪ. ಸುದ್ದಿತೆರಲಿನ ಕಂತು ಕೊಡ್ತೇರು ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ. ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ, ನಲ್ಪಾಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ಸನಾತನ ಸಂಸ್ಥೆ ಬೊಕ್ಕ ಹಿಂದೂ ಜನಜಾಗೃತಿ ಸಮಿತಿ ವತಿಯರ್ದು ಗುರುಪೂರ್ಣಿಮಾ ಮಹೋತ್ಸವವನ್ನು ಕೊಡಿಯರ್ಬೈಲ್ ಎಸ್ಡಿಎಂ ಕಾನೂನು ಕಾಲೇಜು ಸಭಾಂಗಣಡು ಸೋಮವಾರ ಬೈಯಟ ನಡಪಾಯಿರು. ಗುರು ಶಿಷ್ಯ ಪರಂಪರೆಯನ್ನು ಒರಿಪಾವನ ಉದ್ದೇಶಡ್ ಸನಾತನ ಸಂಸ್ಥೆ ಹಿಂದೂ ಜನಜಾಗೃತಿ ಸಮಿತಿ ಬೊಕ್ಕ ಇತರ ಆಧ್ಯಾತ್ಮಿಕ ಸಂಸ್ಥೆಲದ ಒಟ್ಟು ಸೇರಿಗಡು ದೇಶದೊರ್ಮೆ ಗುರುಪೂರ್ಣಿಮಾ ಮಹೋತ್ಸವವನ್ನು ಆಚರಿಸೊಂದಿತ್ತದು ಕುಡ್ಲ ಎಸ್ಡಿಎಂ ಕಾನೂನು ಕಾಲೇಜು ಸಭಾಂಗಣಡು ಸೋಮವಾರ ಬೈಯಗ ನಡಪಾಯಿರು. ಮಹೋತ್ಸವಡ್ ಶ್ರೀ ವ್ಯಾಸ ಪೂಜೆ ಬೊಕ್ಕ ಪರಮ ಪೂಜ್ಯ ಭಕ್ತರಾಜ ಮಹಾರಾಜರನ ಪ್ರತಿಮಾ ಪೂಜೆ ನಡಪಾಯಿರು. ಬಜಿಲಕೇರಿ ಮುಖ್ಯ ಪ್ರಾಣ ದೇವಸ್ಥಾನದ ಅರ್ಚಕರು ಶ್ರೀ ಗುರುರಾಜ ಶಾಸ್ತ್ರಿ ಲಕ್ಷ್ಮೀ ಪೈ ವಿಜಯಲಕ್ಷ್ಮಿ ಗುರುಪೂರ್ಣಿಮೆದ ವಿಶೇಷದ ಬಗೆಟ್ ಪ್ರವಚನ ಮಲ್ತೆರು. ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಯಾಗಿ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇಂತಹ ಮೋಕ್ಷದಾಯಕ ಗುರುಗಳ ಕುರಿತು ಒಂದು ದಿನದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಲು ಸಾಧ್ಯವೇ ಇಲ್ಲ. ಆದರೂ ಗುರು ಪೂರ್ಣಿಮೆಗೆ ಸಾಧಕರ ಮತ್ತು ಶಿಷ್ಯರ ಜೀವನದಲ್ಲಿ ವಿಶೇಷವಾದ ಮಹತ್ವವಿರುತ್ತದೆ. ಈ ದಿನ ಗುರುತತ್ವವು ಇತರ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ. ಈ ಮಹೋತ್ಸವದಲ್ಲಿ ಮಾಡಿದ ಸೇವೆ ಮತ್ತು ತ್ಯಾಗದಿಂದ ಇತರ ದಿನಗಳಲ್ಲಿ ಮಾಡಿದ ಸೇವೆ ಮತ್ತು ತ್ಯಾಗದ ತುಲನೆಯಲ್ಲಿ 1000 ಪಟ್ಟು ಹೆಚ್ಚು ಲಾಭವಾಗುತ್ತದೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಮೋಹನೋಪಚಾರ ತಜ್ಞರಾದ ಪರಾತ್ಪರ ಗುರು ಪರಂಪೂಜಾ ಡಾಕ್ಟರ್ ಜಯಂತ ಬಾಳಾಜಿ ಅಟ್ವಲಿ ಅವರಿಗೆ ಅವರು ಮಾಡಿದಂತಹ ವೈದ್ಯಕೀಯ ಶಾಸ್ತ್ರದ ಸಂಶೋಧನೆಗಳಿಂದಾಗಿ ಅವರಿಗೆ ಜಗತ್ತಿನಾದ್ಯಂತ ಮಾನ ಸಮ್ಮಾನಗಳು ಪ್ರಾಪ್ತಿಯಾಗಿದೆ. ಶಿಷ್ಯನ ಅಜ್ಞಾನವನ್ನು ತೊಲಗಿಸಿ ಅವನ ಆಧ್ಯಾತ್ಮಿಕ ಉನ್ನತಿ ಆಗಬೇಕೆಂದು ಅವನಿಗೆ ಸಾಧನೆಯನ್ನು ಹೇಳಿಕೊಟ್ಟು ಅದನ್ನು ಅವನಿಂದ ಮಾಡಿಸಿಕೊಂಡು ಅವನಿಗೆ ಅನುಭೂತಿ ನೀಡುವವರಿಗೆ ಗುರು ಅಂತ ಹೇಳ್ತಾರೆ. ಸಂತ ಜ್ಞಾನೇಶ್ವರ ಮಹಾರಾಜರು ತಮ್ಮ ಜ್ಞಾನದೇವ್ ಗಾಥಾ ಎಂಬ ಕೃತಿಯಲ್ಲಿ ಈ ರೀತಿ ಹೇಳ್ತಾರೆ: ಗುರು ಜ್ಞಾನ ನಾಹಿ ತ್ಯಾಸಿ, ತರಣೋಪಾಯ ನಾಹಿ ತ್ಯಾಸಿ. ಶ್ರೀ ಸತ್ಯವಾನ್ ಕದಂ, ಶ್ರೀ ನಾಗೇಂದ್ರ ಶೆಣೈ, ಶ್ರೀ ಸುರೇಂದ್ರ ಭಟ್ರಿಗೆ ಈ ಸಂದರ್ಭದಲ್ಲಿ ಗೌರವಿಸಿದರು. ಶ್ರೀ ಶಿವಾನಂದ ಪ್ರಭು ಕಾರ್ಯಕ್ರಮ ನಿರೂಪಣೆ ಮಲ್ತರು. ಕುಡ್ಲ ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ನೌಕರರ ಯೂನಿಯನ್ ಪದಾಧಿಕಾರಿ ಶ್ರೀ ಗೋವಿಂದ ಮಟ್ಟಿಬೊಕ್ಕ ಶ್ರೀ ವಿಜಯರಾಜಿ ಎಚ್ಚರಿನ ಅಮಾನತು ಆದೇಶ ರದ್ದು ಮಾಡಿಕೊಡ್ಬಂಡದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀ ಎಂ ದೇವದಾಸ್ ಒತ್ತಾಯಿಸಿದರು.
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ನಿಯೋಗ ಕರಿನ ವರ್ಷ ಕುಡ್ಲ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಟಿ.ಸಿ. ಶಿವಶಂಕರ ಮೂರ್ತಿಯರನ್ನು ಭೇಟಿ ಮಲ್ತದು ನೌಕರರ ಯೂನಿಯನ್ದ ಪದಾಧಿಕಾರಿಗಳು ಐನ ಶ್ರೀ ಗೋವಿಂದ ಮಟ್ಟಿ, ಶ್ರೀ ವಿಜಯರಾಜ್ ಎಚ್ ಬೊಕ್ಕ ಶ್ರೀ ರವಿ ಪ್ರಕಾಶ್ ನಿಮಿತ್ತ ವ್ಯಕ್ತಿಗತವಾದ ಕ್ರಮ ಕೈಗೊಂಡ್ಯರ ದುಂಬಾತಿನವು ಸರಿಯತ್ತ ಪಂಡದು ಮನವಿ ಮೂಲಕ ಗೇಣಗ ಕಂತದ ಪಂಡದು ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀ ಎಂ ದೇವದಾಸ್ ಸುದ್ದಿಗೋಷ್ಠಿ ತೆರಪಾಯಿರು. ಕೊನೆಗೆ ಈ ಎನ್ಕ್ವೈರಿ ಕಮಿಟಿ ಇವತ್ತು ಬಹುಶಃ ಅದು ಒಂದು ಮುಖ್ಯ ಹಂತದಲ್ಲಿ ಬಂದಿದೆ. ಅದು ಬಂದು ಇವತ್ತಿಗೂ ಏನಾಗಿದೆ ಅಂದ್ರೆ ಇವರು ಸುಮಾರು 1.5 ವರ್ಷ ಆದ್ರೂ ಕೂಡ 1 ವರ್ಷ ಕಳೆಯೋದು ಕೂಡ ಇವರ ಅಮಾನತನ್ನ ಇನ್ನೂ ಕೂಡ ಅದನ್ನು ಅಮಾನತಿನಿಂದ ಇವರ ನಮ್ಮನ್ನು ತೆರವುಪಡಿಸಿ ಇವರನ್ನು ಇನ್ನೂ ಕೂಡ ಸೇವೆಗೆ ಸೇರ್ಪಡೆಗೊಳಿಸಿಕೊಂಡೆ. ಇದು ತೀರಾ ಒಂದು ರೀತಿಯ ಅನ್ಯಾಯ ಮತ್ತೆ ನಾವು ಕಾನೂನು ಬಾಹಿರ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅವರನ್ನ ಅಮಾನತನ್ನ ತೆರವುಗೊಳಿಸಿ ಅವರನ್ನು ತಕ್ಷಣ ಉದ್ಯೋಗಕ್ಕೆ ಸೇರಿಸಿಕೊಳ್ಬೇಕು ಅಂತ ಒಂದು ವಿಚಾರ. ದಲಿತ ವಿರೋಧಿ ಮತ್ತು ಕಾನೂನು ಬಾಹಿರ ಏನು ಕಾರ್ಯಕ್ರಮ ನಡೀತಿದೆನಾ ಇದರ ಬಗ್ಗೆ ಸರ್ಕಾರ ಹಾಗೂ ಗೌರವಾನ್ವಿತ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಅಲ್ಲಿ ಒಂದು ಸರಿಯಾದಂತ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸುಸ್ಥಿತಿಯನ್ನು ತರಬೇಕು ಅಂತ ನಮ್ಮದು ಇಷ್ಟೇ ಪ್ರಮುಖವಾದಂತಹ ಬೇಡಿಕೆ ಇದೆ. ಆಂಡ ಮನವಿಗೆ ಸ್ಪಂದಿಸವಂತೆ ಸೇವೆರ್ದು ಮೂಜಿ ಜನನು ಅಮಾನತ್ ಮಲ್ತದೇರು. ಒಂಜಿ ವೇಳೆ ಅಮಾನತ್ ಆದೇಶನು ಕೂಡಲೇ ರದ್ದು ಮಲ್ತಿಜಿಂಡ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿದ ಎದುರು ಉಗ್ರ ಪ್ರತಿಭಟನೆ ಮಲ್ಪ ಪಂಡದು ಶ್ರೀ ಎಂ ದೇವದಾಸ್ ಎಚ್ಚರಿಕೆ ಕೊರಿಯರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಶ್ರೀ ಆರ್.ಸಿ. ಅಮೀನ್, ಶೇಖರ್ ಚಿಲಿಂಬಿ, ಉಡುಪಿ ಕುಡ್ಲ ವಿಭಾಗೀಯ ಸಂಚಾಲಕರು ಶ್ರೀ ಶೇಖರ್ ಹೆಜಮಾಡಿ, ಜಿಲ್ಲಾ ಸಂಚಾಲಕರು ಶ್ರೀ ರಘು ಕೆಯಕ್ಕರ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀಮತಿ ಪದ್ಮಾಕ್ಷಿ, ಜಿಲ್ಲಾ ಮಹಿಳಾ ಸಂಚಾಲಕಿ ಶ್ರೀಮತಿ ಸರೋಜಿನಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ನಲ್ಲ ಸುದ್ದಿಲಿಗೆ ತಗೊಂಡು ಪ್ಲೇ ಹೊಸಕೊರರ ಸುದ್ದಿಗೊಂಚರು. ಅಭಿನಂದನೆಗಳು. ಶ್ರೀ ಚಂದ್ರಹಾಸ್ ಸಾಲ್ಯಾನ್, ಉದ್ಯಮಿ, ಮೂರುಕಟ್ಟೆ ಕುಂಪಲ. ಅಧ್ಯಕ್ಷರು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ 2013-14ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೂರುಕಟ್ಟೆ ಕುಂಪಲದ ಉದ್ಯಮಿ ಶ್ರೀ ಚಂದ್ರಹಾಸ್ ಸಾಲ್ಯಾನ್ ಮತ್ತು ಪದಾಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಸೇವಾ ಅವಧಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮತ್ತು ಇತರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇನ್ನಷ್ಟು ವಿಜೃಂಭಣೆಯಿಂದ ನೆರವೇರಲಿ ಎಂದು ಹಾರೈಸುವ ಶ್ರೀ ಸತೀಶ್ ಕುಂಪಲ, ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಶ್ರೀ ಕೇಶವದಾಸ್ ಬಗಂಬಿಲ, ಮಹಾಪೋಷಕರು, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಶ್ರೀ ಪ್ರವೀಣ್ ಎಸ್ ಕುಂಪಲ. ಸ್ನೇಹಲ್ಸ್ ಬ್ಯೂಟಿ ಟಚ್, ಮಹೇಶ್ ಕಾಂಪ್ಲೆಕ್ಸ್, ತೊಕ್ಕೋಟು. ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಮೆಹಂದಿ, ಉಡುಗೆ, ಅಲಂಕಾರಗಳಿಗೆ ಹಿತ ಮಿತ ದರದ ಅತ್ಯುತ್ತಮ ಸೇವೆ. ಬ್ಯೂಟಿಷಿಯನ್ ಕೋರ್ಸ್ ತರಬೇತಿ ನೀಡಲಾಗುವುದು. ಸಂಪರ್ಕಿಸಿ ಸ್ನೇಹಲ್ಸ್ ಬ್ಯೂಟಿ ಟಚ್, ಮಹೇಶ್ ಕಾಂಪ್ಲೆಕ್ಸ್, ತೊಕ್ಕೋಟು. ಮಾಲಕರು ಶ್ರೀಮತಿ ಸುಜಾತಾ ವಿಜಯ್. ದೂರವಾಣಿ 0824 246 111. ಸ್ನೇಹಲ್ಸ್ ಬ್ಯೂಟಿ ಟಚ್, ಮಹೇಶ್ ಕಾಂಪ್ಲೆಕ್ಸ್, ತೊಕ್ಕೋಟು. ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಮೆಹಂದಿ, ಉಡುಗೆ, ಅಲಂಕಾರಗಳಿಗೆ ಹಿತ ಮಿತ ದರದ ಅತ್ಯುತ್ತಮ ಸೇವೆ. ಬ್ಯೂಟಿಷಿಯನ್ ಕೋರ್ಸ್ ತರಬೇತಿ ನೀಡಲಾಗುವುದು. ಸಂಪರ್ಕಿಸಿ ಸ್ನೇಹಲ್ಸ್ ಬ್ಯೂಟಿ ಟಚ್, ಮಹೇಶ್ ಕಾಂಪ್ಲೆಕ್ಸ್, ತೊಕ್ಕೋಟು. ಮಾಲಕರು ಶ್ರೀಮತಿ ಸುಜಾತಾ ವಿಜಯ್. ದೂರವಾಣಿ 0824 246 111. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ 2 ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸಾರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ.
ಸಂಪರ್ಕಿಸಿ. ಭರತ್ ಎ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಬಳಿ, ಉಳ್ಳಾಲಬೈಲು, ತೊಕ್ಕೊಟ್ಟು. ಸುದ್ದಿಗೊಂಚಲಿಗೆ ಸ್ವಾಗತ. ಕರಾವಳಿ ಪ್ರದೇಶದ ಧಾರಣಾ ಶಕ್ತಿಯನ್ನು ತೆರವುನಂದೆ ಪರಿಸರ ಮಾರಕ ಯೋಜನೆಯನ್ನು ಜಾರಿಗೆ ಕನಪುನಿ ಸರಿಯತ್ತು ನಿಡ್ಡೋಡಿ ಸ್ಥಾವರ ಸ್ಥಾಪನೆ ವಿಚಾರ ಜನಕ್ರೀಡ ಆತಂಕ ಪ್ರಸ್ತಾಪಿಸದು ಯೋಜನೆ ಕೈಬಿಡುಪುಲಕ ಮನವಿ ಮಲ್ಪುವಂಡದು ಸಂಸದರ ಶ್ರೀ ನಳಿನ್ ಕುಮಾರ್ ಕಟೀಲ್ ತೆರಿಪಾದರು. ನಿಡ್ಡೋಡಿ ಉಷ್ಣ ವಿದ್ಯುತ್ ಸ್ಥಾವರ ವ್ಯಾಪ್ತಿಗೆ ಒಳಪಡೆನ ಕೊಳತ್ತಾರು ಪ್ರದೇಶಕ್ಕೆ ಭೇಟಿ ಕೊರ್ನ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಗ್ರಾಮಸ್ಥರನೊಟ್ಟಿಗೆ ಸಮಾಲೋಚನೆ ನಡೆಪದ ಅಹವಾಲನ್ನು ಸ್ವೀಕಾರ ಮಲ್ತೊಂಡರು. ಮನೆದಾರರಿಗೆ ಮಾಹಿತಿ ನೀಡಬೇಕೆಂದು ಕೋರಲು ನಿರ್ಧರಿಸುತ್ತೇವೆ. ನಮಗೆ ಸಹಿ ಕಲ್ಪನಾ. ಈ ಸಂದರ್ಭದ ಪಾತೆರ್ನ ಸಂಸದರು ಶ್ರೀ ನಳಿನ್ ಕುಮಾರ್ ಹೊಸ ಸರ್ಕಾರ ಅಸ್ತಿತ್ವಗ ಬತ್ತಿನ ಕೂಡಲೇ ಸ್ಥಾವರ ಸ್ಥಾಪನೆದ ವಿಚಾರ ವೇಗಣ ಪಡೆದುಪ್ಪುನಿ ಬೇಜಾರದ ಸಂಗತಿ. ರಾಜ್ಯದ ಮುಖ್ಯಮಂತ್ರಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸವಳಕ ಕೇಂದ್ರಗೂ ಮನವಿ ಮಲ್ತುದುಪ್ಪಿನಿ ಜನಕ್ಲೆನ ಪೋಡಿಗೆಗೆ ಕಾರಣ ಆತನ ಪಂಡದು ತೆರಿಪಾಯರು. ನಿಡ್ಡೋಡಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುವಂತದ್ದು. ಇದು ಈ ಜಿಲ್ಲೆಯ ಜನ ಆತಂಕಕ್ಕೀಡಾಗಿದ್ದಾರೆ. ಹಾಗಾಗಿ ಹೋರಾಟಗಳು, ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಡ್ಡೋಡಿ ಪ್ರದೇಶದ ಕೃಷಿ ಭೂಮಿಯನ್ನು ಅಧ್ಯಯನ ಮಾಡುವುದಕ್ಕೆ ಮತ್ತು ಇಲ್ಲಿಯ ಜನರ ಭಾವನೆಗಳನ್ನು ತಿಳ್ಕೊಳ್ಳುವುದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಅತಿ ಹೆಚ್ಚು ಕೃಷಿ ಇರತಕ್ಕಂಥ ಪ್ರದೇಶ ಇದು. ಇವತ್ತು ನೋಡಿದಾಗ 100 ಎಕರೆ ಜಾಗದಲ್ಲಿ ಭತ್ತ ಬೆಳೆಯುವಂಥದ್ದು, ಕಬ್ಬು ಬೆಳೆಯುವಂಥದ್ದು, ಅಡಿಕೆ ಬೆಳೆಯುವಂಥದ್ದನ್ನು ಇವತ್ತು ಕಂಡಿದ್ದೇವೆ. ಹಾಗಾಗಿ ಈ ಪ್ರದೇಶದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರದಂಥ ಸ್ಥಾವರಗಳು ಬಂದರೆ ಈ ಜಿಲ್ಲೆಯಲ್ಲಿ ಈಗ ಕೃಷಿಯ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ, ಪೂರ್ತಿಯಾಗಿ ನಾಶ ಆಗುವಂಥ ಪರಿಸ್ಥಿತಿ ಇರ್ತದೆ. ವಿದ್ಯುತ್ ಕೊರತೆ ಸಮಸ್ಯೆ ನಿವಾರಣೆಗೆ ವಿದ್ಯುತ್ ಸ್ಥಾವರ ದಿಂಜ ಅಗತ್ಯ ಉಂಡು. ಆಂಡ ಐಕ್ಯ ಫಲವತ್ತಾಯಿನ ಕೃಷಿ ಭೂಮಿ ಬಲಿ ಕೊರೊಂದುಪ್ಪುನಿ ಸರಿಯತ್ತು. ಜಿಲ್ಲೆಡು ಕೃಷಿ ನಾಶ ಆವೊಂದುಂಡು ಪಂಡದು ಶ್ರೀ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಕರೆಂಟ್ ಬೇಕು ಅಂತ ಹೇಳುವಂಥದ್ದು ಈ ರಾಜ್ಯದ ಜನರ ಬೇಡಿಕೆ ಸತ್ಯ ಇದೆ. ವಿದ್ಯುತ್ ಬೇಕು, ಆದರೆ ವಿದ್ಯುತ್ ಬೇಕು ಅಂತ ಆದರೆ ಎಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ಸರ್ಕಾರ ಯೋಚನೆ ಮಾಡಬೇಕು. ಮುಂದಕ್ಕೆ ಭತ್ತಕ್ಕೆ 100 ರೂಪಾಯಿ ಆಗಬಹುದು, ವಿದ್ಯುತ್ಗೆ 1 ರೂಪಾಯಿ ಆಗಬಹುದು. ಆ ಪರಿಸ್ಥಿತಿ ಬಂದರೆ ವಿದ್ಯುತ್ ತಿನ್ಲಿಕ್ಕೆ ಆಗುವುದಿಲ್ಲ. ಜನ ಬದುಕಲಿಕ್ಕೆ, ಜನ ಬಾಳಲಿಕ್ಕೆ ಭತ್ತವೇ ಬೇಕು, ಅಕ್ಕಿಯೇ ಬೇಕು. ಹಾಗಾಗಿ ಕೃಷಿಕನ ಬದುಕನ್ನು ಉಳಿಸಿಕೊಂಡು ಇಂಥ ಉದ್ಯಮಗಳನ್ನು ಬೆಳೆಸಬೇಕು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಬಿಜೆಪಿ ಮುಖಂಡರು ಸರ್ವಶ್ರೀ ಉಮಾನಾಥ್ ಕೋಟ್ಯಾನ್, ಈಶ್ವರ್ ಕಟೀಲ್, ಜಗದೀಶ್ ಅಧಿಕಾರಿ, ಭುವನಾಭಿರಾಮ ಉಡುಪ, ಸುದರ್ಶನ್ ಎಂ, ಆದರ್ಶ್ ಶೆಟ್ಟಿ ಎಕ್ಕಾರು, ಭಾಸ್ಕರ್ ದೇವಸ್ಯ, ಪೂವಪ್ಪ ಗೌಡ, ಶಾಂತಿ ಪ್ರಸಾದ್ ಹೆಗ್ಡೆ ಈ ಸಂದರ್ಭದ ಒಟ್ಟಿಗೆ ಇದ್ದರು. ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆದ 2013 ಸಾಲದ ನೋಂದಾವಣೆ ಶುರು ಆದೀತದು. ಜುಲೈ 31 ತಾರೀಕಿಗೆ ಅಕೇರಿಯಾಯರ ಉಂಡು ಪಂಡದು ಅತ್ತಾವರ ಕೆಎಂಸಿ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಉಪಾಧ್ಯಾಯ ತಿಳಿಪಾದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ಯೋಜನೆದ 2013 ಸಾಲದ ನೋಂದಾವಣೆ ಶುರು ಆದಿತ್ತದು. ದಕ್ಷಿಣ ಕನ್ನಡ ಬೊಕ್ಕ ಉತ್ತರ ಕೇರಳಡು ಈತನೆಂಗನೆ 38,000 ಸದಸ್ಯತ್ವವನ್ನು ಉಲ ಪಡೆದಿತ್ತದು. ಈ ಸಾಲದ ನೋಂದಾವಣೆ ಜುಲೈ 31 ತಾರೀಕಿಗೆ ಅಕೇರಿ ಆಯರ ಉಂಡು ಪಂಡದು ಅತ್ತಾವರ ಕೆಎಂಸಿ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಉಪಾಧ್ಯಾಯ ತೆರಿಪಾಯರು. ಈ ಕಾರ್ಡಿಗೆ 250 ರೂಪಾಯಿ ಕೊಟ್ಟರೆ ಸಿಂಗಲ್ ಒಬ್ಬ ಮನುಷ್ಯನಿಗೆ, ಮತ್ತೆ 500 ರೂಪಾಯಿ ಕೊಟ್ಟರೆ ಒಂದು ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮತ್ತೆ 21 ವರ್ಷದವರೆಗೆ ಎಷ್ಟೇ ಮಕ್ಕಳಿದ್ರು ಸಹಿತ ಅವರನ್ನು ಕವರ್ ಮಾಡ್ಲಿಕ್ಕೆ ಆಗುತ್ತೆ. ಇದರಲ್ಲಿ ಅತ್ತಾವರದ ಆಸ್ಪತ್ರೆಗೆ ಬಂದ್ರೆ ಕನ್ಸಲ್ಟೇಷನ್ ಫೀ 100% ಕನ್ಸೆಷನ್ ಇದೆ, ಡಿಸ್ಕೌಂಟ್ ಇದೆ. ನಾವು ಒಂದು ಚಿಕಿತ್ಸೆಯನ್ನು ತಗೊಳ್ಳೋದಿಲ್ಲ. ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಲ್ಯಾಬಿಗೆ ಹೋದ್ರೆ ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಗಳಲ್ಲಿ ಬರೀ ರಕ್ತ ಮೂತ್ರ ಪರೀಕ್ಷೆಗಳಲ್ಲಿ ಮಾತ್ರ ಅಲ್ಲ, CT MRI ಗಳಲ್ಲೂ ಸಹಿತ 20% ಡಿಸ್ಕೌಂಟ್ ಇದೆ. ಆಮೇಲೆ ಡಾಕ್ಟರ್ ಬರೆದ್ಬಿಟ್ಟು ಮಾತ್ರೆಗಳನ್ನ ತಗೊಳ್ಬೇಕು ಅಂತ ಹೇಳಿ ಫಾರ್ಮಸಿಗೆ ಹೋದ್ರೆ 10% ಡಿಸ್ಕೌಂಟ್ ಅಲ್ಲಿ ಕೊಡ್ತೇವೆ. ಒಂದ್ ವೇಳೆ ಪೇಷಂಟ್ಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು ಅಂತಂದ್ರೆ ಜನರಲ್ ವಾರ್ಡ್ ಅಲ್ಲಿ ಒಟ್ಟು ಬಿಲ್ ಅಲ್ಲಿ ಹೊರಗೆ ಬರುವಾಗ 25% ಕನ್ಸ್ಯೂಮೇಬಲ್ಸ್ ಅನ್ನು ಬಿಟ್ಟು 25% ಡಿಸ್ಕೌಂಟ್ ಇದೆ. ಕೇವಲ ಒಂಜಿ ಎಲ್ಯ ಮೊತ್ತನು ಪಾವತಿಸವನೊಟ್ಟಿಗೆ ಸಮಾಜದ ಪ್ರತಿಯೊಡಿಯಲ ಯೋಜನೆಯ ಸದಸ್ಯರಾದ ತಂಕುಲು ಪಾವತಿ ಮನ್ಪುನ ಮೊತ್ತರ್ದುಲ ದಿಂಜ ಮೊತ್ತದ ಉಪಯೋಗಗಳನ್ನು ಪಡೆಯಲಿ. ಕೆಎಂಸಿ ಆಸ್ಪತ್ರೆ ಅತ್ತಾವರಡು ಉಚಿತ ವೈದ್ಯಕೀಯ ಸಮಾಲೋಚನೆ. ಕೆಎಂಸಿ ಆಸ್ಪತ್ರೆ ಅಂಬೇಡ್ಕರ್ ಸರ್ಕಲ್ಡ್ 50% ರಿಯಾಯಿತಿ. ಒಳ ರೋಗಿಲೆಗ್ ಜನರಲ್ ವಾರ್ಡ್ 28% ರಿಯಾಯಿತಿ. ಲ್ಯಾಬ್ ಇನ್ವೆಸ್ಟಿಗೇಷನ್ ಬೊಕ್ಕ ರೇಡಿಯೋಲಜಿ ಇನ್ವೆಸ್ಟಿಗೇಷನ್ 20% ರಿಯಾಯಿತಿ. ಮರ್ದದ ಮಿತ್ 10% ರಿಯಾಯಿತಿ ತಿಕ್ಕೊಂಡು ಮಣಿಪಾಲ್ ಆರೋಗ್ಯ ಕಾರ್ಡ್ದ ಪೆರೆಜನನು ಕುಡ್ಲ ಕೆಎಂಸಿ ಆಸ್ಪತ್ರೆಡು ಮಾತ್ರ ಅತ್ತಂದೆ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಪ್ರಾಯೋಜಕತ್ವದ
ಆಸ್ಪತ್ರೆಡ್ಲ ಪಡೆಯೊನ್ನೊಲಿ ಪಂಡದು ಕೆಎಂಸಿ ಆಸ್ಪತ್ರೆ ಅತ್ತಾವರದ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಉಪಾಧ್ಯಾಯ ವಿವರ ಕೊರಿಯರು. ಕುಡ್ಲ ಕೆಎಂಸಿ ಆಸ್ಪತ್ರೆದ ಡೀನ್ ಡಾಕ್ಟರ್ ಎಂ.ವಿ. ಪ್ರಭು, ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೋಪಾಲ್ ಸುದ್ದಿಗೋಷ್ಠಿಡು ಒಟ್ಟುಗೆ ಇತ್ತೇರು. ನನ್ನ ಸುದ್ದಿಗಳಿಗೆ ತುಮುತಿಪ್ಲೆ ಹೊಸ ಕೊರಲ ಸುದ್ದಿಗೊಂಚಲು ನಿಖಲ ಮುರ್ತ ಸುದ್ದಿ ಸಮಸ್ಯೆ ನಿಂಕ್ಲ ಪರಪುಗ ಬರೆದ ಕಡಪುಲ್ಲೆ ಸುದ್ದಿ ಬುಕ್ಕ ಜಾಹೀರಾತು ಕೊರಿಯರ ಸಂಪರ್ಕಿಸಲಿ ಹೊಸಕೊರಲ್ ಈಶ್ವರ್ ಕಾಂಪ್ಲೆಕ್ಸ್ ವರುಣ್ ಬಾರ್ ಬಿಲ್ಡಿಂಗ್ ಪೋಸ್ಟ್ ಉಲಾಲ್ ತೊಕೊಟ್ಟು ದೂರವಾಣಿ 24 ಆಜಿ ಮೂಜಿ ಮುಜಿ 7 ಮೊಬೈಲ್ ವರ್ಮ ಮುಜಿ 4 ಆಜಿ ಮೂಜಿ ಪುಜ್ಜ 4 ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯಾರ್ ಬಿಲ್ಡಿಂಗ್ ಬೀರಿ. ಅತ್ಯಾಧುನಿಕ ವಿನ್ಯಾಸ ಮಾದರಿಯ ಅಪೂರ್ವ ಹೊಸ ಸಂಗ್ರಹ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಟಾಪ್ಸ್ ಕೋಟೆಕಾರ್ ಬೀರಿಯಲ್ಲಿ ಶುಭಾರಂಭಗೊಂಡಿದೆ. ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯಾರ್ ಬಿಲ್ಡಿಂಗ್ 2ನೇ ಮಳಿಗೆ ಬೀರಿ. ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಾಳಜಿ ಬಗ್ಗೆ ಚಿಂತೆ? ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ನಿರಂತರ 10 ವರ್ಷಗಳಿಂದ ನಿಷ್ಠಾವಂತ ಅನುಭವಿ ನರ್ಸ್. ಹೋಮ್ ನರ್ಸ್ಗಳನ್ನು ಮನೆ, ವೃದ್ಧಾಶ್ರಮ, ಆಶ್ರಮ, ಆಸ್ಪತ್ರೆ ಮುಂತಾದೆಡೆ ರೋಗಿಗಳ ಆರೈಕೆಗೆ ಕರ್ನಾಟಕ ಹಾಗೂ ದೂರದ ಊರುಗಳಿಗೆ ಪೂರ್ಣ ಜವಾಬ್ದಾರಿಯೊಂದಿಗೆ ಕಳಿಸಿಕೊಡುತ್ತದೆ. ಜೊತೆಗೆ ಉಚಿತ ಹೋಮ್ ನರ್ಸಿಂಗ್ ತರಬೇತಿ ಮುಖಾಂತರ ಕರ್ನಾಟಕದ ಸಾವಿರಾರು ನಿರುದ್ಯೋಗಿಗಳ ಆಶಾಕಿರಣ. ಸೇವಾ ಮನೋಭಾವದೊಂದಿಗೆ ಕನಿಷ್ಠ 7ನೇ ತರಗತಿ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ವಿದ್ಯಾರ್ಹತೆ ಇದ್ದರೆ ಸಾಕು. ದಾಸ್ ಪ್ರಮೋಷನ್ಸ್ ನೀಡುತ್ತಿದೆ ತರಬೇತಿ ಜೊತೆಗೆ ಉದ್ಯೋಗದ ಭರವಸೆ. ದಾಸ್ ಪ್ರಮೋಷನ್ಸ್, ಸೇವೆಗೆ ಇನ್ನೊಂದು ಹೆಸರು. ಡೆಲ್ಮನ್ ಪಾರ್ಟಿ ಹಾಲ್ ಸಾರ್ವಜನಿಕ ಸಭೆ ಸಮಾರಂಭ, ನಿಶ್ಚಿತಾರ್ಥ, ಸೀಮಂತ, ಮಿತ್ರರೊಂದಿಗೆ ಸಂತೋಷಕೂಟ, ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಇದು ಕೋಟೆಕರ್ ಪರಿಸರದಲ್ಲಿ ಮಿತ ಬೆಲೆಯ ಆಕರ್ಷಕ ಒಳಾಂಗಣ ವಿನ್ಯಾಸದ ಸಭಾಂಗಣ. ಡೆಲ್ಮನ್ ಪಾರ್ಟಿ ಹಾಲ್, ಐಶಾಲ್ ಕಾಂಪ್ಲೆಕ್ಸ್, ಕೋಟೆಕರ್ ಪೆಟ್ರೋಲ್ ಬಂಕ್ ಹತ್ತಿರ, ಕೋಟೆಕರ್. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಗ್ರಾಮ ಪಂಚಾಯತ್ದ ಚೇತನ್ ನಗರ 5ನೇ ವಾರ್ಡ್ದ ತೆರವಾಯಿನ ಸ್ಥಾನಕ್ಕೆ ಉಪಚುನಾವಣೆಗೆ ಬಿಜೆಪಿ ಬೆಂಬಲಿತ ಶ್ರೀಮತಿ ಶಾಲಿನಿ ಬುಧವಾರ ಕಾಂಡೆ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಪಾರಮ್ಯದ ಆಡಳಿತ ಪಡೆಯಿನ ಸೋಮೇಶ್ವರ ಗ್ರಾಮ ಪಂಚಾಯತ್ದ ಚೇತನ್ ನಗರ 5ನೇ ವಾರ್ಡ್ಗೆ ಶ್ರೀಮತಿ ರೇವತಿ ವಿಶ್ವನಾಥ್ರನ ರಾಜೀನಾಮೆಯ ತೆರವಾಯಿನ ಸ್ಥಾನಕ್ಕೆ ಉಪಚುನಾವಣೆ ನಡೆತೊಂದುಂಡು. ಅಂಗನವಾಡಿ ಕಾರ್ಯಕರ್ತೆಯರು ಚುನಾವಣೆಗೂ ಉಂತೆರ ಬಲ್ಲಿ ಪಂಪಿನ ನಿಯಮಡು ಕೆಲವಾತ ಕಡೆಟ್ ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಸದಸ್ಯತ್ವಗೂ ರಾಜೀನಾಮೆ ಕೊರಡಾತು ಬತ್ತಿನ ಹಿನ್ನೆಲೆಡು ರಾಜ್ಯದೊರ್ಮೆ ಗ್ರಾಮ ಪಂಚಾಯತ್ಗೂ ಉಪಚುನಾವಣೆ ಘೋಷಣೆಯಾದ ಬುಧವಾರ ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ಸಲ್ಲಿಕೆಗೂ ಆಖೇರ್ದ ಅವಕಾಶ ಆದುಂಡು. ಸೋಮೇಶ್ವರ ಗ್ರಾಮ ಪಂಚಾಯತ್ದ ಉಪಚುನಾವಣೆಗೂ ಚೇತನನಗರ ಭಾರತದ ಶ್ರೀಮತಿ ಶಾಲಿನಿ ಬಿಜೆಪಿ ಬೆಂಬಲಿತ ಸದಸ್ಯೆಯಾದ ಪಕ್ಷದ ಹಿರಿಯರ ಮಾರ್ಗದರ್ಶನಡು ಬುಧವಾರ ಕಾಂಡೆ ಸೋಮೇಶ್ವರ ಗ್ರಾಮ ಪಂಚಾಯತ್ ಕಚೇರಿಡು ಚುನಾವಣಾಧಿಕಾರಿ ಶ್ರೀಮತಿ ರೇವತಿಯರಿಗೂ ತನ್ನ ನಾಮಪತ್ರ ಸಲ್ಲಿಸಿದರು. ತಂಕ್ಲನ ಅಭ್ಯರ್ಥಿ ಶ್ರೀಮತಿ ಶಾಲಿನಿ ದೇವದಾಸ್ರನ ಬಗೆಟ್ ತೆರಿಪಾಯಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಸತೀಶ್ ಕುಂಪಲ ಬೊಕ್ಕ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಉಚ್ಚಲ್ ಈ ಬಾಗಡು ಎಡ್ಡೆ ಬೇರೆಲು ಆತಡು ಅಂಚಾದು ಶ್ರೀಮತಿ ಶಾಲಿನಿಯರನ್ನು ಚೇತನನಗರ ಪರಿಸರದ ಮತದಾರ ಬಂಧುಲು ಖಂಡಿತ ಗೆಂದಾವಿರ ಬಂಡು ತೆರಿಪಾಯಿರು. ಸೋಮೇಶ್ವರ ಗ್ರಾಮ ಪಂಚಾಯತ್ಗೆ ಕರಿನ 3 ವರ್ಷಕ್ಕೂ ತುಂಬ ಚುನಾವಣೆ ನಡೆತದೆ. ಈ ಬಾಗಡು ನಮ್ಮ ಭಾರತೀಯ ಜನತಾ ಪಾರ್ಟಿದ ನೇತೃತ್ವದ ಸ್ವಲ್ಪ ಸಮರ್ಥವಾದ ಆಡಳಿತ ಮಲ್ಪನಂಚಿನ ಈ ಒಂದು ಸಂದರ್ಭ ಅನಿವಾರ್ಯವಾದ ಸೋಮೇಶ್ವರ ಗ್ರಾಮ ಪಂಚಾಯತ್ಗೆ ಇಂಕ್ಲ ಕುಂಪಲದ 5ನೇ ವಾರ್ಡ್ ಒಂದು ಉಪಚುನಾವಣೆ ಬೈದಂಡು ಆ ಒಂಜಿ ಉಪಚುನಾವಣೆ ಎಂಕ್ಲೆ ಮಾತ್ರೆಗಳು ಆ ವಾರ್ಡ್ ನಿತ್ಯ ನಿರಂತರ ಓಡಾಟ ಮಲ್ತೊಂದು ಧಾರ್ಮಿಕ ಬೊಕ್ಕ ಸಾಮಾಜಿಕ ಬೊಕ್ಕ ಬೇತೆ ಬೇತೆ ಚಟುವಟಿಕೆ ಸಕ್ರಿಯವಾದ ಕೆಲಸ ಮಂದೊಂದು ಪುನಂಚಿನ ಒಂಜಿ
ಮಹಿಳಾ ಕಾರ್ಯಕರ್ತೆ ಆಯ್ನಂಚಿನ ಶ್ರೀಮತಿ ಶಾಲಿನಿ ನೆರೆನೆ ಇಂಕ್ಲು ಆ ವಾರ್ಡ್ಗೆ ಭಾರತೀಯ ಜನತಾ ಪಾರ್ಟಿದ ಬೆಂಬಲಿತ ಅಭ್ಯರ್ಥಿಯಾದ ಈ ಚುನಾವಣೆಗೆ ಸ್ಪರ್ಧೆಗಾರನೇ ನಾಮಪತ್ರ ನಮ್ಮ ಹಿರಿಯಕಲ ಮಾತೇರಲ ಸಮ್ಮುಖದ ಕೊರ್ಪುನಂಚಿನ ಕೆಲಸಲೇನೈತೆ ಶ್ರೀಮತಿ ಶಾಲಿನಿ ಧಾರ್ಮಿಕ ఒక ಸಾಮಾಜಿಕ ಕ್ಷೇತ್ರಡು ತನ್ನನ್ನು ತೊಡಗಿಸುವ ಮುಖಾಂತರ ಇತ್ತನೆ ಆರು ಚಟುವಟಿಕೆ ರೂಪುನಂಚಿನ ಶಾಲಿನಿ ಭಾರತೀಯ ಜನತಾ ಪಾರ್ಟಿದ ಬೆಂಬಲಿತ ಅಭ್ಯರ್ಥಿಯಾದ ಈ ನಾಮಪತ್ರ ಸಲ್ಲಿಕೆ ಮಲ್ದ ಆಗಸ್ಟ್ 4ನೇ ತಾರೀಕಿಗೆ ನಡಪುನಂಚಿನ ಚುನಾವಣೆ ಖಂಡಿತವಾದಲ್ಲ ಆ ಭಾಗದ ಜನಕುಲ್ಲ ಇನ್ನು ಮಸ್ತ್ ಜನ ಕಾರ್ಯಕರ್ತರು ನಮ್ಮೊಟ್ಟಿಗೆ ಇನ್ನು ಬೈದರೆ ಖಂಡಿತವಾದಲ್ಲ ಭಾರತೀಯ ಜನತಾ ಪಾರ್ಟಿದ ಬೆಂಬಲಿತ ಅಭ್ಯರ್ಥಿಯಾದ ಶಾಲಿನಿ ಖಂಡಿತವಾದಲ್ಲ ಜಯ ಗಳಿಸುವರು. ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ರಮಣಿ, ಉಪಾಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಲ್, ಪಕ್ಷದ ಹಿರಿಯರು ಸರ್ವಶ್ರೀ ಸೀತಾರಾಮ್ ಬಂಗೇರ, ರಾಮಚಂದ್ರ ಕುಂಪಾಲ, ಮೋಹನ್ ಶೆಟ್ಟಿ ಕುಂಪಾಲ, ಎಸ್ಎಸ್ ನಾಯಕ್, ಅಶೋಕ್, ಚಂದ್ರಶೇಖರ್ ವೈಯಡ್ಕ, ಅನಿಲ್ ಬಗಂಬಿಲ, ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ಮನೋಜ್ ಕಟ್ಟೆಮನೆ, ಶ್ರೀಮತಿ ಸುಶೀಲಾ ನಾಯಕ್, ಇಂಚಿತಿ ಪ್ರಮುಖರು ಈ ಸಂದರ್ಭದಲ್ಲಿ ಒಟ್ಟಿಗೆತ್ತಿರು. ಕರ್ನಾಟಕ ಜನಾರೋಗ್ಯ ಆಂದೋಲನ ಬೊಕ್ಕ ಕರ್ನಾಟಕ ಕೇರಳ ಕೊರಗ ಅಭಿವೃದ್ಧಿ ಸಂಘದ ಒಕ್ಕೂಟದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಕೈತಲು ಸೋಮವಾರ ಕಂಡೆ ಪ್ರತಿಭಟನೆ ನಡೆಪಾಯಿರು. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ವಿರೋಧಿಸದು ಬೊಕ್ಕ ಬೇತೆ ಬೇತೆ ಬೇಡಿಕೆಲದ ಈಡೇರಿಕೆಗೆ ಒತ್ತಾಯಿಸದು ಕರ್ನಾಟಕ ಜನಾರೋಗ್ಯ ಆಂದೋಲನ ಬೊಕ್ಕ ಕರ್ನಾಟಕ ಕೇರಳ ಅಭಿವೃದ್ಧಿ ಸಂಘದ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೋಮವಾರ ಕಂಡೆ ಪ್ರತಿಭಟನೆ ನಡೆಪಾಯಿರು. ಪ್ರತಿಭಟನೆ ಉದ್ದೇಶದ ಪಾತಿರ್ನ ಜನಾರೋಗ್ಯ ಆಂದೋಲನದ ರಾಜ್ಯ ಸಂಚಾಲಕರು ಶ್ರೀ ಓಬಲೇಸ್ ಜಿಲ್ಲೆದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಲಿಡ್ ಕಡ್ಡಾಯವಾದ ಮಾತ್ರೆಗಳ ಉಚಿತ ಚಿಕಿತ್ಸೆ ತಿಕ್ಕಲಿಕ ಆವಡು ಬಳಕೆದಾರರನ್ನ ಶುಲ್ಕ ಸೇರ್ಲಿಕ ಒವ್ವೇ ದುಡ್ಡು ವಸೂಲಿ ಮಲ್ಪರಬಲ್ಲಿ ಬಂಜಿನಕ್ಲೆಗ್ ತಿಕ್ಕುನ ಆರೋಗ್ಯ ಸೇವೆಲು ಸರಿಯಾಯಿನ ರೀತಿಯಲ್ಲಿ ತಿಕ್ಕಲಿಕ ಆವಡು ಜನಕಲು ಆಸ್ಪತ್ರೆಡ್ ದಾಖಲಾಪುನ ಸಂದರ್ಭಡು ತಜ್ಞ ವೈದ್ಯರು ಉಪ್ಪಲೇಕ ತೂವನೋಡು ಮಾತಾ ಸರ್ಕಾರಿ ಆಸ್ಪತ್ರೆಲಿಡ್ ವೈದ್ಯರನ ಸಮಸ್ಯೆ ಇತ್ತದ ಖಾಲಿ ಉಪ್ಪುನ ಹುದ್ದೆಲೇನು ಬೇಗಟೆ ಭರ್ತಿ ಮಲ್ಪೋಡು ಪಂಡದು ಒತ್ತಾಯಿಸಿದರು. ಈ ಕಾರ್ಯಕ್ರಮದ ಮೂಲಕ ಇದೇ ಜಿಲ್ಲೆಯವರಾದ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಕಾದಾರ್ ಅವರಿಗೆ ನಾವು ನಮ್ಮ ಒಂದು ಬೇಡಿಕೆನ ನಾವು ಹೇಳ್ತಾ ಇದೀವಿ. ದಯಮಾಡಿ ನೀವು ಬಂದಿದ್ದೀರಿ ಆರೋಗ್ಯ ಸಚಿವರಾಗಿ, ನಿಮ್ಮ ಜಿಲ್ಲೆನಲ್ಲಿ ಕನಿಷ್ಠ ನಿಮ್ಮ ಜಿಲ್ಲೆನಲ್ಲಾದ್ರೂ ಒಂದು ಸಮಗ್ರವಾದ ಆರೋಗ್ಯ ಒದಗಿಸುವಂತಹ ಒಂದು ಕಾರ್ಯ ಮಾಡಬೇಕು. ಆಡಿಗಳಿಗೆ ಏನು NRHM ಕಾರ್ಯಕ್ರಮದ ಅಡಿಯಲ್ಲಿ ಬಂದಿರತಕ್ಕಂಥ ANM ಇರ್ಬೋದು ಮತ್ತು ಆರೋಗ್ಯ ರಕ್ಷಣಾ ಸಮಿತಿಯವರು ಇರ್ಬೋದು, ಯಾರು ಸಹ ಹೋಗಿ ಅವ್ರನ್ನ ವೀಕ್ಷಣೆ ಮಾಡ್ತಾ ಇಲ್ಲ. ಸುಮಾರು 345 ದಿನ ಪೋಸ್ಟ್ಗಳು ಕಾಲ್ಫಾರ್ಮ್ ಮಾಡಿ ಅದು ತುಂಬಬೇಕು ಅಂತ ಇದ್ರೆ ಸುಮಾರು ಬರೀ 120 ಜನ ಮಾತ್ರ ವೈದ್ಯರಾಗಿದ್ದಾರೆ. ಇದು ಈ ರೀತಿ ವೈದ್ಯರ ಕೊರತೆ ಮತ್ತು ಅದೇ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಬಹಳಷ್ಟು ಇದೆ. ಇದನ್ನ ನಿವಾರಣೆ ಮಾಡಿದ್ರೆ ಆರೋಗ್ಯವನ್ನ ಕೊಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಆರೋಗ್ಯ ಸಚಿವರ ಜಿಲ್ಲೆಯಲ್ಲೇ ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ಇನ್ನು ರಾಜ್ಯದಲ್ಲೆಲ್ಲ ಅನೇಕ ರೀತಿಯ ಸಮಸ್ಯೆಗಳಿವೆ. ಪ್ರತಿಭಟನೆಯಿರದ ಬೊಕ್ಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಒಪ್ಪಿಯಾಯಿರು. ಸಮುದಾಯ ಸಂಘಟಕರು ಶ್ರೀಮತಿ ಸುಶೀಲಾ, ಕೊರಗ ಅಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರು ಸರ್ವಶ್ರೀ ಗೋಕುಲ್ ದಾಸ್, ಅಶೋಕ್, ಶ್ರೀಮತಿ ಪದ್ಮಾ, ಶ್ರೀಮತಿ ಶಶಿಕಲಾ ಇಂಚಿತಿ ಪ್ರಮುಖರು ಪ್ರತಿಭಟನೆಯಿಂದ ಮುತಾಲಿಕೆಡಿದ್ದರು. ನನ್ನ ಸುದ್ದಿಲಿಗೆ ತುವಂತಿಪ್ಲೆ ಪೊಸಕೊರಲು ಸುದ್ದಿಗಂಚರು. ರಂಗೋಲಿ ಕ್ಯಾಟರರ್ಸ್, ಅಂಬಿಕಾ ರೋಡ್. 20 ವರ್ಷಗಳಿಗೂ ಮಿಗಿಲಾದ ಕ್ಯಾಟರಿಂಗ್ ಸೇವೆಯ ಅನುಭವ, ಅತ್ಯುತ್ತಮ ಸ್ವಾದಿಷ್ಟ ರುಚಿ, ಹಿತಮಿತ ದರ, ಅನುಪಮ ಸೇವೆ. ನಿಮ್ಮ ಮನೆಯ ಶುಭ ಸಮಾರಂಭಗಳ ವಿಶೇಷ ಮೆರುಗಿಗೆ ರಂಗೋಲಿ ಕ್ಯಾಟರರ್ಸ್, ಮಾಲಕರು ಶ್ರೀ ಹರೀಶ್ ಕುಮಾರ್, ಅಂಬಿಕಾ ರೋಡ್, ತೊಕ್ಕೋಟು. ದೂರವಾಣಿ 24641332, 246240, 24622133. ಮೊಬೈಲ್ 9343565218. ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಸುಸಜ್ಜಿತ ಎಸಿ ರೂಮ್, ಫ್ಯಾಮಿಲಿ ವಿಭಾಗ, ನಾನ್ ಎಸಿ ವಿಭಾಗ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಹಾರ ಕ್ಯಾಟರಿಂಗ್ ಸೇವೆಗೆ ಖ್ಯಾತಿ ಪಡೆದ ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಈಶ್ವರ ಕಾಂಪ್ಲೆಕ್ಸ್, ತೊಕ್ಕೋಟು. ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್,
ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ, ನಲ್ಪಾಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ. ಬಸ್, ಮಿನಿ ಬಸ್, ಶಾಲಾ ಬಸ್, ಆಂಬ್ಯುಲೆನ್ಸ್, ಟೆಂಪೋ ಟ್ರಾವೆಲರ್ ಇತ್ಯಾದಿಗಳ ನವನವೀನ ವಿನ್ಯಾಸ. ಆಕರ್ಷಕ ಮಾದರಿ ಬಾಡಿ ಬಿಲ್ಡಿಂಗ್, ಪೇಂಟಿಂಗ್, ಅತ್ಯಾಕರ್ಷಕ ಒಳಾಂಗಣ ವಿನ್ಯಾಸ, ಕುಶನ್ ವರ್ಕ್ಸ್. 10 ವರ್ಷಗಳಿಗೂ ಮಿಗಿಲಾದ ಅನುಭವ, ಅನುಪಮ ಸೇವೆಗೆ ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ. ಮದುವೆ, ಪ್ರವಾಸ ವಾಹನಗಳಿಗೆ ಸಂಪರ್ಕಿಸಿ ದುರ್ಗಾಂಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕೊಲ್ಯ. ಮಾಲಕರು ಶ್ರೀ ದಿವಾಕರ್ ಬಗಂಬಿಲ. ದೂರವಾಣಿ 246358 9343563759. ಸುದ್ದಿಗೊಂಚಿಲ್ಗೆ ಸ್ವಾಗತ. ತೊಕ್ಕೊಟ್ಟು ಕೆರೆಬೈಲು ನಾಗನ್ ಕಟ್ಟೆದ ಕೈತಲ್ ರುಕ್ಸಾಣ ಕಾಂಪ್ಲೆಕ್ಸ್ ಅಂಗಡ್ಲೆಗ್ ಚರಂಡಿಲದ ನೀರ್ ಪೊಗ್ಗುದು, ಅಂಗಡ್ಲೆದ ವಸ್ತುಗಳು ಪೂರಾ ಹಾಲಾಕಿನ ಪಂಡದು ಅಂಗಡಿದ ಮಾಲಕರು ಆರೋಪಿಸಿದರು. ಉಳ್ಳಾಲ ಪುರಸಭೆತ ಚರಂಡಿ ವ್ಯವಸ್ಥೆ ಸರಿ ಇಜ್ಜಾಂದಿ ನಿರ್ದಾತ್ರ ತೋಕೋಡು ಕೆರೆಬೈಲ್ ನಾಗನಕಟ್ಟೆ ಕೈತಲ್ದ ರುಕ್ಸಾನ ಕಾಂಪ್ಲೆಕ್ಸ್ ಟುಪ್ಪುನ ಅಂಗಡಿದುಲಾಯ್ ಚರಂಡಿದ ನೀರು ಪೊಗ್ಗುದು, ಅಂಗಡಿದ ಸಾಮಾನಲು ಹಾಡಾವೊಂದುಂಡು. ಈ ಬಗೆಟು ಉಳ್ಳಾಲ ಪುರಸಭೆಗೂ ಮನವಿನ ಮಲ್ತಂಡಲ ಸ್ಪಂದಿಸಾದಿಜೇರು. ಪುರಸಭಾ ಜನಪ್ರತಿನಿಧಿ ಶ್ರೀ ಫಾರೂಕ್ ಯುಎಚ್ಲ ತಂಕ್ಲ ಸಮಸ್ಯೆಯನ್ನು ಪರಿಹರಿಸಾವನೇಟು ವಿಫಲರಾತಿರ್ಪಣದು ಶ್ರೀ ಶಕ್ತಿ ಆಟೋ ಎಲೆಕ್ಟ್ರಿಕಲ್ಸ್ ಮಾಲಕೇರು ಶ್ರೀ ಚಂದ್ರಹಾಸ್ ಆರೋಪಿಸಾಯರು. ಎಂಕ್ಲ ಅಂಗಡ್ಡೆ ಇದು ನೀರು ಪೂರ ಬರೋದು ಎಂಕ್ಲೆ ದಾಲ ಮನ್ಪರಾಬಜಿ ನಿಕ್ಲು ದಾದಾಲ ಒಂಜಿ ಪರಿಹಾರ ಕೊರಡು ಒಂದು ಎಂಕ್ಲು ಪನ್ಪಿನಿ ಒಂದು ಪಂಚಾಯತಲ್ಲೇ ಕೊಡು ಸರಿ ಮನ್ಪೋಡು ಪೈಪ್ ತಂಕ್ಲೆ ಅಂಗಡಿಗೂ ಈ ಚರಂಡಿ ನೀರಿರ್ದಾತ್ರ ದಿಂಜ ತೊಂದರೆ ಆಪುಂಡು. ಅತ್ತಂದೆ ಈ ತಾದಿಡೆ ಮಸೀದಿಗೂ ಪೋಪುನಕ್ಲೆಗ್ಲ ಭಂಗ ಆವುದುಂಡು. ಅಂಚಾದು ಪುರಸಭೆದಕ್ಲು ಆಯ್ನತು ಬೇಗ ಕ್ರಮ ಕೈಕೊಂದು ತಂಕ್ಲ ಸಮಸ್ಯೆಗೆ ಸ್ಪಂದಿಸಾವಡ ಪಣದ ಪಾರ್ಟ್ ಸೆಂಟರ್ದ ಮಾಲಕರು ಶ್ರೀ ಸೈಯದ್ ಕೇನುಡಿರು. ನಮ್ಮ ಅಂಗಡಿಯಲ್ಲಿ ತುಂಬಾ ತೊಂದರೆ ಆಗುತ್ತಾ ಇದೆ. ಗಲೀಜು ನೀರು, ಮೂತ್ರದ ನೀರು, ಈ ನೀರು ಒಳಗಡೆ ಬಂದು ಆಯ್ತಾ ಒಳಗಡೆ ಬಂದು ನಮಗೆ ತುಂಬಾ ಉಪದ್ರ ಆಗುತ್ತಾ ಇದೆ. ಏನು ಪಂಚಾಯತಿಯವರು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕಾಗಿ ವಿನಂತಿ ಮಾಡುತ್ತೇವೆ. ನಾವು ಅರ್ಜಿ ಹಾಕಿದ್ದೇವೆ. ನಾವು ಪಂಚಾಯತ್ ಒಮ್ಮೆ ಬಂದು ಅಲ್ಲಿ ಬಂದ್ ಮಾಡಿದ್ದಾರೆ. ಇವಾಗ ಮೇಲು ಕಡೆಯಿಂದ ಬರ್ತದೆ ಎಲ್ಲ ಗಲೀಜು ನೀರು, ತುಂಬಾ ತೊಂದರೆ ಆಗ ಅಂಗಡಿಯ ಒಳಗಡೆ ನಮಗೆ ಸಾಮಾನೆಲ್ಲ ಹಾಳಾಗಿದೆ. ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಈ ಬದಿಯಲ್ಲಿ 4-5 ಅಂಗಡಿ ಇದೆ. ಅಂಗಡಿಯಲ್ಲೆಲ್ಲ ನೀರು ಬರ್ತಾ ಇದೆ, ಗಲೀಜು ನೀರು. ಮಸೀದಿ ಇಲ್ಲಿ ಪಕ್ಕದಲ್ಲಿ ಮಸೀದಿ ಇದೆ. ಮಸೀದಿ ಹೋಗುವವರಿಗೆ ತೊಂದರೆ ಆಗುತ್ತದೆ, ನಮಾಜ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತದೆ. ಎಲ್ಲ ಗಲೀಜು ನೀರು. ಯಾರು ಬರಲಿಲ್ಲ, ಇಲ್ಲಿ ಬರಲಿಲ್ಲ, ಪಾರ್ಕ್ ಬರಲಿಲ್ಲ. ಇಲ್ಲಿ ಒಳಗಡೆ ಬಂದು ಇಲ್ಲಿ ನೋಡಬೇಕು ಅಧಿಕಾರಿಯವರು ಬಂದು ನಮ್ಮ ಅಂಗಡಿ ಒಳಗಡೆ ಬಂದು ಎಲ್ಲಿಂದ ಬರುದು ಅಂತ ನೋಡಿ ಸರಿ ಮಾಡಿ ಕೊಡಬೇಕಾಗಿ ಸಾರ್ವಜನಿಕರ ಪರವಾಗಿ ನಾವು ಕೇಳಿಕೊಳ್ತೇವೆ. ಪ್ರಿಯ ವೀಕ್ಷಕ ಬಾಂಧವರೇ, ಹೊಸ ಕುರಲ್ ನಿಮಿತ ಸುದ್ದಿಗೊಂಚಿಲ್ಲ ಮುಕ್ತೊಂದುಲ್ಲ 40 ಸುದ್ದಿ ವಿಶೇಷ ತೊಟ್ಟಿಗೆ ದುಂಬುದ ಸುದ್ದಿಗೊಂಚಿಲ್ಲ ಭೇಟಿಯಾಕ ಸೊನ್ನೆ.